ಸ್ನೇಹಿತರೆ, ಈಗೊಂದು ಪ್ರಶ್ನೆ. ಹಿಂದೂಗಳು ಪ್ರಾಚೀನ ಕಾಲದಿಂದಲೂ ಕ್ರೈಸ್ತ ಧರ್ಮಕ್ಕೂ ಹಾಗೂ ಮುಸ್ಲಿಂ ಧರ್ಮಕ್ಕೂ ಹಾಗೂ ಇನ್ನಿತರೆ ಯಾವುದೇ ಧರ್ಮಕ್ಕೂ ಮತಾಂತರ ಹೊಂದುತ್ತಿದ್ದಾರೆ. ತನಗೆ ಇಷ್ಟ ಬಂದ ಧರ್ಮವನ್ನು ಆಯ್ಕೆ ಮಾಡಿಕೊಳ್ಳುವುದು ಅವನ ವೈಯಕ್ತಿಕ ವಿಚಾರ, ಸರಿ. ಆದರೆ ಬೇರೆ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಮತಾಂತರವಾಗಲು ಬಯಸಿದವನನ್ನು ಯಾವ ಜಾತಿಗೆ ಸೇರಿಸುತ್ತೀರಿ? ಒಬ್ಬ ಕ್ರೈಸ್ತ ಅಥವಾ ಮುಸ್ಲಿಂ ವ್ಯಕ್ತಿ ನಾನು ಹಿಂದೂ ಧರ್ಮವನ್ನು ಅನುಸರಿಸಬೇಕು ಎಂದು ಬಂದರೆ ಅವನಿಗೆ ಯಾವ ಜಾತಿ ಕೊಡಲಾಗುತ್ತದೆ? ಬ್ರಾಹ್ಮಣನ, ಲಿಂಗಾಯತನ, ಗೌಡ, ಕುರುಬ, ಹೊಲೆಯ, ಇನ್ನಿತರೆ ಯಾವ ಜಾತಿಗೆ? ಇದೇ ಪ್ರಶ್ನೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಬಹಳ ಹಿಂದೆಯೇ ಕೇಳಿದ್ದರು. ಯಾಕೆಂದರೆ ಹಿಂದೂ ಧರ್ಮದಲ್ಲಿ ಜಾತಿಯ ಗುರುತು ಆಗಿದ್ದರೆ ಹೊಸದಾಗಿ ಬರುವವನ ಗುರುತು ಏನು? ಒಬ್ಬ ದಲಿತನು ಬೇರೆ ಧರ್ಮಕ್ಕೆ ಹೋಗಿ ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ ಬಂದರೂ ಅವನಿಗೆ ಇಂದಿನಂತೆಯೇ ಅಸ್ಪೃಶ್ಯತೆ ಎದುರಾದರೆ ಅವನು ಯಾಕೆ ಮರಳಿ ಬರಬೇಕು? ಎಲ್ಲರೂ ಸಮಾನ ಎಂದು ಹೇಳುವ ಸಮಾಜ ಜಾತಿ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಕೊಡಬಹುದೇ? ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.